ತಾಲೂಕಿನಲ್ಲಿ ಜೂನ್ 5ರಂದು 20 ಕೋಟಿ ವೆಚ್ಚದ ಬೃಹತ್ ಫಲಾನುಭವಿಗಳ ಸಮಾವೇಶ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ಗೌರಿಬಿದನೂರು ತಾಲೂಕಿನ ಇತಿಹಾಸದಲ್ಲೇ ಅತ್ಯಂತ ಐತಿಹಾಸಿಕ ಎನ್ನಬಹುದಾದ 20 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಇಲಾಖೆಗಳ ಬೃಹತ್ ಫಲಾನುಭವಿಗಳ ಸಮಾವೇಶವನ್ನು ಜೂನ್ 5ರ ಶುಕ್ರವಾರದಂದು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ನಗರದಲ್ಲಿರುವ ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಜರುಗಲಿದ್ದು, ತಾಲೂಕಿನ ವಿವಿಧ ಇಲಾಖೆಗಳ ಮೂಲಕ ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ನೇರವಾಗಿ ವಿತರಿಸುವ ಮಹತ್ತರ ಉದ್ದೇಶವನ್ನು ಈ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಸಮಾವೇಶದಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ, ಮೀನುಗಾರಿಕೆ, ಸಣ್ಣ ನೀರಾವರಿ, ರೇಷ್ಮೆ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ವಿವಿಧ ಇಲಾಖೆಗಳ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗುವುದು. ಸುಮಾರು 4,000ಕ್ಕೂ ಹೆಚ್ಚು ಫಲಾನುಭವಿಗಳು ನೇರ ಪ್ರಯೋಜನ ಪಡೆಯಲಿದ್ದಾರೆ ಅಂತ ಹೇಳಿದರು. ತಾಲೂಕಿನ ಸಮಗ್ರ ಹಾಗೂ ಸರ್ವತೋಮುಖ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿಯಾಗಿದೆ. ಈಗಾಗಲೇ ತಾಲೂಕಿನ ರಸ್ತೆಗಳು, ಚರಂಡಿಗಳು, ಬೀದಿ ದೀಪಗಳ ಅಳವಡಿಕೆ ಹಾಗೂ ಸುಸಜ್ಜಿತ ಕಟ್ಟಡಗಳ ನಿರ್ಮಾಣ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಬರುವ ಸಹಸ್ರಾರು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಿಗೆ ಸುಸಜ್ಜಿತ ವೇದಿಕೆ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಮಣ ರೆಡ್ಡಿ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರಪ್ಪ, ಮುಖಂಡರಾದ ಶ್ರೀನಿವಾಸ್ ಗೌಡ, ಉದ್ಯಮಿ ವಿಕ್ರಮ್ ಬಾಬಣ್ಣ, ಅಬ್ದುಲ್ಲಾ ಕಲಮುಲ್ಲಾ, ನಾಗೇಂದ್ರ ಹಾಗೂ ಶಾಸಕರ ಆಪ್ತ ಕಾರ್ಯದರ್ಶಿ ಮಂಜುನಾಥಾಚಾರಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಗೌರಿಬಿದನೂರು ನಮ್ಮ ನೇತಾಜಿ ಕ್ರೀಡಾಂಗಣ ಇದೆಯಲ್ಲ, ಅಲ್ಲಿ ಒಂದು ಬೃಹತ್ ಫಲಾನುಭವಿಗಳ ಸಮಾವೇಶ ಇಟ್ಕೊಂಡಿದ್ದೀವಿ. ವಿವಿಧ ಇಲಾಖೆಗಳಿಂದ ಸಾರ್ವಜನಿಕ ನಮ್ಮ ಗೌರಿಬಿದನೂರಿನ ರೈತರಿಗೆ, ಬಡವರಿಗೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಸೌಲಭ್ಯಗಳನ್ನು ತಂದು ಅವರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕಾರ್ಮಿಕ ಇಲಾಖೆ, ಮೀನುಗಾರಿಕೆ ಇಲಾಖೆ, ಅನಿಮಲ್ ಹಸ್ಬೆಂಡ್ರಿ, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಹೀಗೆ ಅದಾದ ತಕ್ಷಣ ರೇಷ್ಮೆ ಇಲಾಖೆ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಾಲ್ಮೀಕಿ ನಿಗಮ, ಅಂಬೇಡ್ಕರ್ ನಿಗಮಗಳಿರ್ತಾವಲ್ಲ, ಆ ನಿಗಮಗಳಿಂದ ಬರ್ತಕ್ಕಂಥ ಬೋರ್ವೆಲ್ಗಳು, ಪಂಪ್ಸೆಟ್ಗಳು, ಇವೆಲ್ಲ ಕಾರ್ಯಕ್ರಮ ಸೇರಿ ಒಂದೇ ಕಡೆ ಎಲ್ಲ ಫಲಾನುಭವಿಗಳನ್ನು ಒಂದೇ ಕಡೆ ಸೇರಿಸಿ ಎಲ್ಲ ಇಲಾಖೆಗಳನ್ನು ಒಂದೇ ಕಡೆ ಸಪ್ರೇಟ್ ಏರಿಯಾ ಫಿಕ್ಸ್ ಮಾಡಿ ಸರ್ಕಾರದಿಂದ ಬಂದಿರೋ ಸಲಕರಣೆಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದು ಒಟ್ಟಾರೆ ವೆಚ್ಚ ಎಷ್ಟು ಬರ್ತದೆ ಅಂದರೆ, ಸಾಮಾನ್ಯವಾಗಿ ಕಾರ್ಮಿಕ ಇಲಾಖೆ, ಮೀನುಗಾರಿಕೆ ಇಲಾಖೆ ಎಲ್ಲ ಸೇರಿ ಒಂದು 75 ಲಕ್ಷ. ಹಾಗೆಯೇ ಕೃಷಿ ಇಲಾಖೆಯಿಂದ ಹೆಚ್ಚು ಕಡಿಮೆ 3 ಕೋಟಿ, 4 ಕೋಟಿ ರೂಪಾಯಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ. ಅಂದರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಹನಿ ನೀರಾವರಿ ಇರ್ಬೋದು, ಹಾಗೆಯೇ ತರಕಾರಿ ಬೆಳೆಗೆ ಬೇಕಾದಂತಹ ಇದಿರ್ಬೋದು, ಕೃಷಿ ಹೊಂಡ ಇರ್ಬೋದು, ಆಮೇಲೆ ಫಾರ್ಮ್ ಗೇಟು, ಪ್ಯಾಕ್ ಹೌಸು, ಹೀಗೆ ವಿವಿಧ ಒಂದು ಸಲಕರಣೆಗೆ ಸಂಬಂಧಪಟ್ಟಂಗೆ ಅವ್ರ ರೈತರಿಗೆ ಸಂಬಂಧಪಟ್ಟಂಗೆ 4 ಕೋಟಿ ರೂಪಾಯಿನ ವಸ್ತುಗಳನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೊಡ್ತೀವಿ. 3 ಕೋಟಿಗಿಂತಲೂ 3 ಕೋಟಿ 7 ಲಕ್ಷ ರೂಪಾಯಿಯಿಂದ ಮೆಟೀರಿಯಲ್ಸ್ಗಳನ್ನ ಕೃಷಿ ಇಲಾಖೆಯಿಂದ ಫಲಾನುಭವಿಗಳಿಗೆ ರೈತರು ಕೊಡುವಂಥ ವ್ಯವಸ್ಥೆ ಇದೆ. ಅದೇ ರೀತಿ ಮೀನುಗಾರಿಕೆ ಇಲಾಖೆಯಿಂದ 50 ಮನೆಗಳಿಗೆ ಅಮೌಂಟ್ ಕೊಡುವಂಥ ಒಂದು ವ್ಯವಸ್ಥೆ 66 ಲಕ್ಷದಲ್ಲಿ. ಹೆಚ್ಚು ಕಡಿಮೆ 88 ಲಕ್ಷ ರೂಪಾಯಿಂದ ಮೆಟೀರಿಯಲ್ಸನ್ನು ಕೊಡುವಂಥ ಒಂದು ವ್ಯವಸ್ಥೆ ಇಟ್ಟಿದ್ವಿ. ಹಾಗೆಯೇ ಕೈಗಾರಿಕಾ ಇಲಾಖೆಯಿಂದ ಹೊಲಿಗೆ ಯಂತ್ರಗಳು 80 ಹೊಲಿಗೆ ಯಂತ್ರಗಳು ಕೊಡ್ತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಕೆಲವು ಸಲ ಇದನ್ನು ಅನುಕೂಲ ಭಾಗ್ಯಲಕ್ಷ್ಮಿ ಯೋಜನೆಯ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ಕು ಕಾರ್ಯಕ್ರಮ, ಹೀಗೆ ಇದು ಎತ್ತರ ಅಳೆಯುವ ಯಂತ್ರ, ಮಕ್ಕಳ ತೂಕದ ಯಂತ್ರ, ಗರ್ಭಿಣಿ ಮತ್ತು ಬಾಣಂತಿಯರ ತೂಕದ ಯಂತ್ರ, ಇಂಥವೆಲ್ಲ ಸೇರಿಸಿ ಅವೊಂದು ಕಡಿಮೆ ಒಂದು 20 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಐತೆ. ಗಂಗಾ ಕಲ್ಯಾಣದಲ್ಲಿ 3 ಕೋಟಿ 28 ಲಕ್ಷ
ಗಂಗಾ ಕಲ್ಯಾಣ ಯೋಜನೆ ದೇವರಾಜ್ ಅರಸು ಇದರಲ್ಲಿ ನಿಗಮದಲ್ಲಿ. ಅದರಲ್ಲಿ ಇನ್ನೊಂದು ಏನು ಐಟಮ್ ಅಂದರೆ ಈ 39 ಸ್ವಾವಲಂಬಿ ಸಾರಥಿ ಅಂತ ವೆಹಿಕಲ್ ಕೊಡುವಂಥದ್ದು, ಅದು ಕೂಡ 1,36,00,000 ಕೊಡ್ತಾಯಿದ್ದೀವಿ. ಸ್ವಯಂ ಉದ್ಯೋಗ ಮತ್ತು ಶೀಲತಾ ನೇರ ಸಾಲ ಒಂದು ವ್ಯವಸ್ಥೆ, ಅದು ಕೂಡ 113 ಜನಕ್ಕೆ 1,26,00,000 ರೂಪಾಯಿನ ಹಣ ಬಿಡುಗಡೆ ಮಾಡೋಕ್ಕೆ ಫಲಾನುಭವಿಗಳನ್ನು ಕರೆಸಿ ನೇರವಾಗಿ ಸಾಲ ವಿತರಣೆಯನ್ನು ಬಾಂಡ್ಗಳನ್ನು ವಿತರಣೆ ಮಾಡ್ತೀವಿ. ಅದಲ್ಲದೆ ಸಣ್ಣ ನೀರಾವರಿ ಇಲಾಖೆಯಿಂದಲೂ ಕೂಡ ಸುಮಾರು 3 ಕೋಟಿ ರೂಪಾಯಿನ ವೆಚ್ಚ ಆಗುವಂಥ ಇದರಲ್ಲಿ ಅವರಿಗೆ ಬೋರ್ವೆಲ್ಲು ಕೊಡ್ಕೊಡೋದು, ಎಷ್ಟು ಸುಮಾರು 40 ಬೋರ್ವೆಲ್ಲು ಕೊರೆಸಿ ಪಂಪು ಮೋಟ್ರ್ ಕೊಡುವಂಥ ಒಂದು ವ್ಯವಸ್ಥೆ. ಅವ್ರಿಗೂ ಕೂಡ ಫಲಾನುಭವಿಗಳು ಕರೆಸಿ ಅವರಿಗೆ ಮಂಜೂರಾತಿ ಆದೇಶವನ್ನು ಕೂಡ ಕೊಡ್ತೀವಿ. ಹೀಗೆ ಒಟ್ಟು ನಮ್ಮ ಸರ್ಕಾರದ ಸೌಲಭ್ಯಗಳನ್ನು ತರಿಸಿ ಎಲ್ಲ ವಿವಿಧ ಇಲಾಖೆಗಳ ಒಟ್ಟು ಅಮೌಂಟ್ ಎಷ್ಟಾಗುತ್ತೆ ಅದರ ವೆಚ್ಚ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜನಕ್ಕೆ, ನಮ್ಮ ತಾಲೂಕಿನ ಜನಕ್ಕೆ ಬೇಕಾದಂಥ ಅವರ ಸೌಕರ್ಯಗಳು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇದು ಇತ್ತೀಚಿನ ವರ್ಷಗಳಲ್ಲಿ ಇದು ಪ್ರಥಮವಾಗಿ ಆಗ್ತಾ ಇರುವಂಥ ಕೆಲಸ. ಇಷ್ಟು ದೊಡ್ಡ ಅಮೌಂಟು ಎಲ್ಲ ಇಲಾಖೆಗಳನ್ನ ತರಿಸಿ ಒಟ್ಟಾಗಿ ಸೇರಿ ವಿತರಣೆ ಮಾಡ್ತಾ ಇರೋಂಥದ್ದು ಇದೇ ಫಸ್ಟು. ಇಷ್ಟು ದೊಡ್ಡ ಅಮೌಂಟಲ್ಲಿ ಮೊದಲೆಲ್ಲ ವಿತರಣೆ ಮಾಡಿದ್ವಿ, 3 ಕೋಟಿ 4 ಕೋಟಿ ವೆಚ್ಚದ ಸರ್ಕಾರ ಸೌಲಭ್ಯಗಳನ್ನ, ವೆಚ್ಚದಲ್ಲಿ ಸರ್ಕಾರದ ಸೌಲಭ್ಯಗಳನ್ನ ಜನರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಈ ಸರಿ ಒಟ್ಟು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನ ಜನರಿಗೆ ಕೊಡ್ತಾ ಇದ್ವಿ. ಅದಕ್ಕೆ ನಿಮ್ಮ ಗಮನಕ್ಕೆ ತಂದು ಅವತ್ತ ಸುಮಾರು 4,000 ರಿಂದ 5,000ಕ್ಕಿಂತ ಹೆಚ್ಚು ಜನ ಸೇರುವಂಥ ಒಂದು ವ್ಯವಸ್ಥೆ ಇದೆ. ಸುಮಾರು 4,000 ಜನ ಫಲಾನುಭವಿಗಳೇ ಬರ್ತಾರೆ. ಅದೇ ರೀತಿ ಸಾರ್ವಜನಿಕರಿರ್ಬೋದು, ಅಫಿಷಿಯಲ್ಗಳಿರ್ಬೋದು, ಇಲಾಖೆ ಎಲ್ಲ ಸೇರಿ 5,000 ಜನತೆ ಅವತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಸಂಭವ ಇದೆ. ಅದಕ್ಕೆ ನಿಮ್ಮ ಪತ್ರಕರ್ತರ ಒಂದು ಸಹಕಾರ ಕೂಡ ನಮಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಿಮಗೆ ಸಾರ್ವಜನಿಕರಿಗೆ ಇದನ್ನು ಮಾಹಿತಿಯನ್ನು